ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ಮೇಲ ಕ್ಲಾಸ್ 3 ಚಾಪ್ಟರ್ 4 ವೆಕೇಷನ್ ವಿತ್ ಮೈ ನಾನಿಮಾ ನನ್ನ ಅಜ್ಜಿಯೊಂದಿಗಿನ ರಜೆ ಸಾಲ್ವ್ ಮಾಡೋಣ. ಚಿರಾಗ್ ಆ್ಯಂಡ್ ನಂದಿನಿ ಲವ್ ದಿಯರ್ ನಾನಿಮಾ. ಶಿ ಈಸ್ ದಿಯರ್ ಬೆಸ್ಟ್ ಫ್ರೆಂಡ್. ದೇ ಲವ್ ಪ್ಲೇಯಿಂಗ್ ಆ್ಯಂಡ್ ಲರ್ನಿಂಗ್ ವಿತ್ ಹರ್. ಸೊ ಲಿಸ್ನಿಂಗ್ ಟು ಹರ್ ಸ್ಟೋರೀಸ್ ಇಸ್ ದ ಫೇವ್ರೆಟ್ ಆಕ್ಟಿವಿಟಿ. ಕಥೆಗಳನ್ನು ಕೇಳುವುದು ಅವರ ನೆಚ್ಚಿನ ಚಟುವಟಿಕೆ ಆಗಿತ್ತು. ನಾನಿಮಾ ಶೋಸ್ ದೆಮ್ ಅ ಮ್ಯಾಜಿಕ್ ಟ್ರಿಕ್. ನಾನಿಮಾ ಅವರಿಗೆ ಒಂದು ಮ್ಯಾಜಿಕ್ ಟ್ರಿಕ್ಕನ್ನು ತೋರಿಸ್ತಾರೆ. ಅದೇನಿದೆ? ಯು ಹೈಡ್ ಸಮ್ ಮಾರ್ಬಲ್ಸ್ ಇನ್ ಯೋರ್ ಹ್ಯಾಂಡ್ ಕರ್ಚಿಫ್. ಐ ಶಾಲ್ ಟೆಲ್ ಯು ದ ನಂಬರ್ ಆಫ್ ಮಾರ್ಬಲ್ಸ್ ಯು ಹ್ಯಾವ್ ಹಿಡನ್. ಸೊ ನಾನಿವ ಹೇಳ್ತಾರೆ, ನೀವು ನಿಮ್ಮ ಹ್ಯಾಂಡ್ ಕರ್ಚಿಫ್ ಕೆಳಗೆ ಕೆಲವೊಂದು ಮಾರ್ಬಲ್ಸನ್ನು ಹೈಡ್ ಮಾಡಿ, ನೀವು ಎಷ್ಟು ಮಾರ್ಬಲ್ಸನ್ನು ಹೈಡ್ ಮಾಡಿರಂತ ನಾನು ನಿಮ್ಗೆ ಹೇಳ್ತೀನಿ. ನಂದಿನಿ ಅವಳು ನಾನಿ ಜೊತೆಗಿದ್ದಾಳೆ. ಇಲ್ಲಿ ಅವ್ರ ಹತ್ರ ಕೆಲವೊಂದು ಮಾರ್ಬಲ್ಸ್ಗಳಿವೆ. ಟೋಟಲಿ ಇಲ್ಲಿ ಎಷ್ಟು ಮಾರ್ಬಲ್ಸ್ಗಳಿವೆ ಅಂತ ಫಸ್ಟ್ ನೋಡೋಣ. ಇಲ್ಲಿ 15 ಮಾರ್ಬಲ್ಸ್ಗಳಿವೆ. ಈಗ ನಂದಿನಿ ಹ್ಯಾಂಡ್ ಕರ್ಚಿಫ್ ಕೆಳಗೆ ಕೆಲವೊಂದು ಮಾರ್ಬಲ್ಸನ್ನು ಹೈಡ್ ಮಾಡಿದ್ದಾಳೆ. ನಾನಿಮ್ಮ ಅವಳಿಗೆ ಹೇಳ್ತಾರೆ, ಯು ಹ್ಯಾವ್ 4 ಅಂಡರ್ ಯರ್ ಹ್ಯಾಂಡ್ ಕರ್ಚೀಫ್ ಅಂತ ಹೇಳ್ತಾರೆ. ಇಲ್ಲಿ ಲಾಸ್ಟಲ್ಲಿ ನಾನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ 4 ಮಾರ್ಬಲ್ಸ್ಗಳಿವೆ? ನಾವಿಲ್ಲಿ ನೋಡಬಹುದು. ಇಲ್ಲಿ ಕರ್ಚೀಫ್ ಹೊರಗಡೆ ಮಾರ್ಬಲ್ಸ್ಗಳು ಎಷ್ಟಿವೆ ಅಂತ ನೋಡಬೇಕು. ದೇರ್ ಆರ್ 11 ಮಾರ್ಬಲ್ಸ್ ಔಟ್ಸೈಡ್ ದ ಹ್ಯಾಂಡ್ ಕರ್ಚೀಫ್. 11 ಪ್ಲಸ್ 4 ಮೇಕ್ಸ್ 15. ಸೊ ದಿಸ್ ಮೀನ್ಸ್ ದಟ್ ನಂದಿನಿ 4 ಮಾರ್ಬಲ್ಸನ್ನು ಹೈಡ್ ಮಾಡಿದ್ದಾಳೆ. ಕ್ಯಾನ್ ಯು ಟೆಲ್ ವಾಟ್ ದ ಟ್ರಿಕ್ ಈಸ್? ಇದು ಟ್ರಿಕ್ ಏನಿದೆ? ಓಕೆ, ಸಬ್ಟ್ರಾಕ್ಟ್ the marbles beside the handkerchief from the total marbles. ಸೊ ಇಲ್ಲೇನಿತ್ತು? ಟೋಟಲ್ 15 ಮಾರ್ಬಲ್ಸ್ ಇದ್ದು, ಹೊರಗಡೆ 11 ಮಾರ್ಬಲ್ಸ್ ಇದ್ದರೆ ಹೈಡ್ ಆಗಿರೋದು ಮಾರ್ಬಲ್ಸ್ 4. ನೆಕ್ಸ್ಟ್ ಕ್ವೆಶನ್, ಲೆಟ್ ಅಸ್ ಡೂ. ಪರ್ಫಾರ್ಮ್ ದ ಟ್ರಿಕ್ ಆನ್ ಯರ್ ಫ್ರೆಂಡ್ಸ್. ರೈಟ್ ದ numbers of hidden seeds in the table below. ಸೊ ದ ಸೇಮ್ ಟ್ರಿಕ್ಕನ್ನು ನಾವು ಇಲ್ಲಿ ಯೂಸ್ ಮಾಡಿ ನಂಬರ್ ಆಫ್ ಹಿಡನ್ ಸೀಡ್ಸನ್ನು ನಾವು ಹೇಳಬೇಕು. ಟೋಟಲ್ ಸೀಡ್ಸ್ 15 ಇದ್ದು, ಅದರಲ್ಲಿ ಸೀಡ್ಸ್ ಆನ್ ದ ಟೇಬಲ್ ಹೊರಗಡೆ ಇದ್ದಿದ್ದು 12 ಅವ. ಅಂದರೆ ಹಿಡನ್ ಸೀಡ್ಸ್ 3. 12 plus 3 will make 15, or 15 minus 12 is 3. We can do it this way also. 17 minus 10 will be 7. So hidden seeds are 7. 19 minus 8 ಇದು 11. 20 minus 9 is 11. 11 seeds are hidden. 23 minus 7 is 16. 27 minus 12 ಇದು 15 ಆಗುತ್ತೆ. Both of them have brought a lot of things for their ನಾನಿಮಾ. ಅವರಿಬ್ಬರು ತಮ್ಮ ಅಜ್ಜಿಗೋಸ್ಕರ ಭಾಳಷ್ಟು ವಸ್ತುಗಳನ್ನು ತಂದಿದ್ದಾರೆ. ಸೊ ದೇ ಆರ್ ಶೋಯಿಂಗ್ ಯರ್, ವಿ ಗಾಟ್ your favorite sweet. I know you love to read, ನಾನಿಮಾ, so we have got some ಮ್ಯಾಗ್ಝೀನ್ಸ್ ಫಾರ್ ಯು. ಅವರು ತಮ್ಮ ಅಜ್ಜಿಗೋಸ್ಕರ ಮ್ಯಾಗ್ಝೀನ್ಸ್ ಮತ್ತು ಅವ್ರ ಫೇವ್ರೆಟ್ ಸ್ವೀಟನ್ನು ತಂದಿದ್ದಾರೆ. ನಂದಿನಿ ಟೇಕ್ಸ್ ಔಟ್ ನಾನಿಮಾಸ್ ಫೇವ್ರೆಟ್ ಸ್ವೀಟ್ ಬಾಲುಶಾಹಿ. ಸೊ ನಂದಿನಿ ಬಾಲುಶಾಹಿ ತಂದಿದ್ದಾಳೆ. ಶಿ ಹಸ್ ಬ್ರಾಟ್ 7 ಬಾಲುಶಾಹಿ ಫಾರ್ ನಾನಿಮಾ. 5 ಬಾಲುಶಾಹಿ ತಂದಿದ್ದಾನೆ ಮತ್ತು ನಂದಿನಿ 7. ನಂದಿನಿ ಹ್ಯಾಡ್ 7 ಬಾಲುಶಾಹಿ ಇನ್ ಹರ್ ಬಾಕ್ಸ್. ಅವ್ರ ಬಾಕ್ಸಲ್ಲಿ 7 ಬಾಲುಶಾಹಿಗಳಿವೆ. ಚಿರಾಗ್ ಹ್ಯಾಸ್ 5 ಬಾಲುಶಾಹಿ ಇನ್ ಹಿಸ್ ಬಾಕ್ಸ್. ಡ್ರಾ ದ ನಂಬರ್ ಆಫ್ ಡಾಟ್ಸ್. ವಿ ಹ್ಯಾವ್ ಟು ಯೂಸ್ ಟೆನ್ಸ್ ಫ್ರೇಮ್ ಆ್ಯಂಡ್ ಸಾಲ್ವ್ ದಿಸ್. ಇವಳು ಬಾಕ್ಸಲ್ಲಿ 10 ಬಾಲುಶಾಹಿಗಳನ್ನು ಇಡಬಹುದು. ಸೊ ದೇರ್ ಇಸ್ ಸ್ಪೇಸ್ ಫಾರ್ 10 ಬಾಲುಶಾಹೀಸ್. ನಾವು ಲೆಟ್ಸ್ ಟ್ರಾನ್ಸ್ಫರ್ 3 ಬಾಲುಶಾಹೀಸ್ ಫ್ರಮ್ ಚಿರಾಗ್ಸ್ ಬಾಕ್ಸ್ ಟು ನಂದಿನೀಸ್ ಬಾಕ್ಸ್. ಸೊ ಡಾಟ್ಸನ್ನು ಹಾಕಿದರೆ ಇವು 7 ಬಾಲುಶಾಹಿಗಳು ನಂದಿನಿ ತಂದಿದ್ದಾಳೆ, ಮತ್ತು ಚಿರಾಗ್ ತಂದಿದ್ದ 5 ಬಾಲುಶಾಹಿಯಿಂದ 3 ಬಾಲುಶಾಹಿ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಉಳಿದಿವು ಇವೆರಡು. ಸೊ ದಿಸ್ ವಿಲ್ ಮೇಕ್ ಇಟ್ ಈಸಿ ಟು ಕೌಂಟ್. ಇದು 10 ಮತ್ತು 2. ಸೊ ಟೋಟ್ಲಿ ಹೌ ಮೆನಿ ಬಾಲುಶಾಹೀಸ್? 12. ಇಲ್ಲಿ ನಾನಿಮಾ ಕೇಳ್ತಿದ್ದಾರೆ, ಹೌ ಮೆನಿ ಡು ವಿ ಹ್ಯಾವ್ ಇನ್ ಟೋಟಲ್? ಟೋಟ್ಲಿ ನಮ್ಮ ಹತ್ರ ಎಷ್ಟು ಬಾಲುಶಾಹಿಗಳಿವೆ? 12. ವಿ ಕ್ಯಾನ್ 10 and 2 is 12. ನಾವು 7 ಬಾಲುಶಾಹಿ ಮೈನಸ್ 5 ಬಾಲುಶಾಹಿ ಎಷ್ಟಾಗತ್ತೆ? 7 minus 5 is 2 ಬಾಲುಶಾಹಿ. ಸೊ ದ ಆನ್ಸರ್ ವಿಲ್ ಬಿ 2 here. ನಂದಿನಿ ಹೇಳ್ತಿದ್ದಾಳೆ, ವಿ ಬಾಟ್ ದ ಸೇಮ್ ನಂಬರ್ ಆಫ್ ಬಾಲುಶಾಹಿ ಫ್ರಮ್ ದ ಶಾಪ್. ಡಿಡ್ ಯು ಈಟ್ ಸಮ್ ಆಫ್ ದೆಮ್? ನಾವಿಬ್ಬರು ಅಷ್ಟೇ ಬಾಲುಶಾಹಿಗಳನ್ನು ಕೊಂಡಿದ್ವಿ. ಈಗ ನೀನು ಅದರಿಂದ ಬಾಲುಶಾಹಿಗಳನ್ನು ತಿಂದಿದೆಯಾ? ಹಾ, ಐ ಡಿಡ್ ಈಟ್ ಸಮ್. ಹೌದು, ನಾನು ಅದನ್ನು ತಿಂದೀನಿ. ಹೌ ಮೆನಿ ಡಿಡ್ ಹಿ ಈಟ್? ಅವನು ಎಷ್ಟು ಬಾಲುಶಾಹಿಯನ್ನು ತಿಂದಿದ್ದ? ಅವನು 2 ಬಾಲುಶಾಹಿಯನ್ನು ತಿಂದಿದ್ದ. ಚಿರಾಗ್ ಗಾಟ್ 9 ಸ್ಟೋರಿ ಬುಕ್ಸ್ ಫಾರ್ ನಾನಿಮಾ ಆ್ಯಂಡ್ ನಂದಿನಿ ಗಾಟ್ 7 ಪಜಲ್ ಬುಕ್ಸ್ ಫಾರ್ ನಾನಿಮಾ. ಚಿರಾಗ್ 9 ಸ್ಟೋರಿ ಬುಕ್ಸನ್ನು ತಂದಿದ್ದಾನೆ ಮತ್ತು ನಂದಿನಿ 7 ಪಜಲ್ ಬುಕ್ಸನ್ನು ನಾನಿಗೋಸ್ಕರ ತಂದಿದ್ದಾರೆ. ಅವರು ಹೌ ಮೆನಿ ಟೋಟಲ್ ಬುಕ್ಸ್ ಡಿಡ್ ದ ಚಿಲ್ಡ್ರನ್ ಗೆಟ್ ಫಾರ್ ನಾನಿಮಾ? ಟೋಟ್ಲಿ ಅವರು ನಾನಿಮಾಗೋಸ್ಕರ ಎಷ್ಟು ಬುಕ್ಸನ್ನು ತಂದಿದ್ರು. ಸೊ ದೀಸ್ ಆರ್ ದ 9 books that Chirag has brought, and 7 books are brought by Nandini. So totally how many books? This is 9 plus 7. How much will it be? ಇದು ಒಂದು ಇಲ್ಲಿ ಟ್ರಾನ್ಸ್ಫರ್ ಮಾಡಿದರೆ
ಇದು 10 ಆಗುತ್ತೆ, ಯು ಆರ್. ಸೊ ದಿಸ್ ಈಸ್ 16. ಯೂಸ್ ದ ಟೆನ್ಸ್ ಫ್ರೇಮ್ ಟು ಸಾಲ್ವ್ ದ ಫಾಲೋಯಿಂಗ್. ಸೊ ಫಸ್ಟ್ ಕ್ವೆಶನ್ 6 + 8. ಇದು ಟೆನ್ಸ್ ಫ್ರೇಮನ್ನು ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡಬೇಕು? 6. ಸೊ ವಿ ಹ್ಯಾವ್ 2 ಟೆನ್ಸ್ ಫ್ರೇಮ್ ಹಿಯರ್. ಫಸ್ಟ್ ಲೆಟ್ ಮಿ ಪುಟ್ 6 ಡಾಟ್ಸ್ ಹಿಯರ್. 3, 4, 5 ಆ್ಯಂಡ್ 6. ನೆಕ್ಸ್ಟ್ 8 ನಂಬರ್ ಇದೆ. 1, 2, 3, 4. Continue the putting dots in the first frame only. Then the remaining dots are to be put in the next frame. So this completes one tens frame. So this is 10 and this is 4. It will make 14. Next 5 ಮತ್ತು 10. 5 plus 10. ಇದು 1, 2, 3, 4, 5, 6, 7, 8, 9, 10. ಮತ್ತು ಮೇಲಿಂದ ಇಲ್ಲಿ 5, 1, 2, 3, 4, 5. ಸೊ ಇದು 15 ಇದೆ. ಈಗ 9ಇಂದ 6 ಕಳಿಬೇಕು. 9 minus 6. Since the numbers are less than 10, we need only one tens frame. Numbers 9 dots ಹಾಕಬೇಕು. 1, 2, 3, 4, 5, 6, 7, 8, 9. ನೆಕ್ಸ್ಟ್ 6 ಇದೆ. 6 ಡಾಟ್ಸ್ ನಾವು ಸ್ಟ್ರೈಕ್ ಔಟ್ ಮಾಡಬೇಕು. 1, 2, 3, 4, 5, 6 ಡಾಟ್ಸ್ ಸ್ಟ್ರೈಕ್ ಔಟ್ ಮಾಡೀವಿ. ಉಳಿದಿವು 3 ಡಾಟ್ಸ್. ಸೊ ದ ಆನ್ಸರ್ ಈಸ್ 3. ನಾವು 18 minus 9. ಟು ರಿಪ್ರೆಸೆಂಟ್ 18 ವಿತ್ ಡಾಟ್ಸ್ ವಿ ನೀಡ್ 2 ಟೆನ್ಸ್ ಫ್ರೇಮ್. 2 ಟೆನ್ಸ್ ಫ್ರೇಮ್ ನಮ್ಗೆ ಬೇಕು. ಫಸ್ಟ್ ಇದು 10 ಆಗುತ್ತೆ. ಓಕೆ, ಮೇಲೆ 8, 1, 2, 3, 4, 5, 6, 7, 8. ಇದರಿಂದ 9 ಡಾಟ್ಸನ್ನು ಸ್ಟ್ರೈಕ್ಔಟ್ ಮಾಡಬೇಕು. ಇಲ್ಲಿ 8 ಸ್ಟ್ರೈಕ್ಔಟ್ ಆಗುತ್ತೆ ಮತ್ತು ಇಲ್ಲಿಂದ 1 ಸ್ಟ್ರೈಕ್ಔಟ್ ಆಯಿತು. ಉಳಿದಿವು 9. ಸೊ 18 minus 9 ಈಸ್ 9. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಲೆಟ್ ಅಸ್ ಪ್ಲೇ. ಇಲ್ಲಿ ಒಂದು ಕಾರ್ಡ್ ಗೇಮ್ ಇದೆ, ನಂಬರ್ಸ್ ಆ್ಯಂಡ್ ಕಾರ್ಡ್ ಗೇಮ್. The instructions are clearly given so the teachers can make the children play this game in the class. Nandini and Chirag have got their stamps to show to their friends and Nanima. Nandini ಮತ್ತು ಚಿರಾಗ್ ಅವರು ಸ್ಟ್ಯಾಂಪ್ಸನ್ನು ತಂದಿದ್ದಾರೆ ತಮ್ಮ ಫ್ರೆಂಡ್ಸ್ ಮತ್ತು ನಾನಿಮಾಗೆ ತೋರ್ಸೋಕ್ಕೆ. ಸೊ ಲುಕ್ ನಾನಿಮಾ, ವಿ ಹ್ಯಾವ್ ಕಲೆಕ್ಟೆಡ್ 15 ಸ್ಟ್ಯಾಂಪ್ಸ್. ನಾನಿಮಾ ನೋಡಿ, ನಾವು 15 ಸ್ಟ್ಯಾಂಪ್ಸನ್ನು ಕಲೆಕ್ಟ್ ಮಾಡಿದ್ದೀವಿ ಅಂತ ಚಿರಾಗ್ ಮತ್ತು ನಂದಿನಿ ಹೇಳ್ತಿದ್ದಾರೆ. ಲೆಟ್ ಮಿ ಗಿವ್ ಯು ಸಮ್ ಮೋರ್. ಹಿಯರ್ ಆರ್ 7 more. ನಾನಿಮಾ ಕೆಲವೊಂದು ಇನ್ನು 7 ಸ್ಟ್ಯಾಂಪ್ಸನ್ನು ಅವರಿಗೆ ಕೊಟ್ಟಿದ್ದಾರೆ. ಹೌ ಮೆನಿ ಸ್ಟ್ಯಾಂಪ್ಸ್ ಡೂ ದೇ ಹ್ಯಾವ್ ನೌ? ಅವ್ರ ಹತ್ರ ಈಗ ಎಷ್ಟು ಸ್ಟ್ಯಾಂಪ್ಸ್ಗಳಿವೆ? 15 + 7 ಎಷ್ಟಾಗತ್ತೆ? ಇದು 22. ನಂದಿನಿ, ಚಿರಾಗ್ ಆ್ಯಂಡ್ ನಾನಿಮಾ ಫಿಗರ್ಡ್ ಔಟ್ ದ ಆನ್ಸರ್ ಇನ್ 3 different ways ಯೂಸಿಂಗ್ ಗಿನ್ಲಡಿ. ಇವರು 3 ಜನ, ನಂದಿನಿ, ಚಿರಾಗ್ ಮತ್ತು ನಾನಿಮಾ, ಈ ಲೆಕ್ಕವನ್ನು ವಿಭಿನ್ನ ವಿಧಾನದಿಂದ ಮಾಡಿದ್ದಾರೆ. ಸೊ ಅವರು ಎಲ್ಲರೂ ಗಿನ್ಲಡಿಯನ್ನು ಯೂಸ್ ಮಾಡಿದ್ದಾರೆ. ನಂದಿನಿ ಹೇಗೆ ಮಾಡಿದ್ದಾಳೆ? ಸೊ ಆಲ್ರೆಡಿ ದೇ ಹ್ಯಾಡ್ 15. ಸೊ ದಿಸ್ ಆರ್ 10 ಆ್ಯಂಡ್ 5 more ಇದು 15. ಮತ್ತು 7 ಸ್ಟ್ಯಾಂಪ್ಸನ್ನು ಕೂಡಿಸ್ಬೇಕು. ಒಂದಾಗಿ ಅವಳು 7 ಸ್ಟ್ಯಾಂಪ್ಸನ್ನು ಕೂಡಿದ್ದಾಳೆ. ದ ಆನ್ಸರ್ ಈಸ್ 22. ನೆಕ್ಸ್ಟ್ ಚಿರಾಗ್ 15 ಆದಮೇಲೆ 7 ಕೂಡಿಸ್ಬೇಕಾದ್ರೆ ಅವನು 5 + 2 ಮಾಡಿದ್ದಾನೆ. ಸೊ 15 + 5 will be 20 and 2 more. It will be 22. ನಾನಿಮಾ ಹೇಗೆ ಮಾಡಿದ್ದಾರೆ? 15ಗೆ ಅವರು ಫಸ್ಟ್ 10 ಆ್ಯಡ್ ಮಾಡಿದ್ದಾರೆ. ಸೊ 15ಗೆ ಫಸ್ಟ್ 10 ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ -3 ಮಾಡಿದ್ದಾರೆ. 10 ಆ್ಯಡ್ ಮಾಡಿ ಮತ್ತು 3 ಸ್ಟೆಪ್ಸ್ ನಾವು ಹಿಂದಕ್ಕೆ ಹೋದರೆ ನಾವು 7 ಆ್ಯಡ್ ಮಾಡ್ದಂಗೆ ಆಗುತ್ತೆ. ಸೊ ದ ಆನ್ಸರ್ ವಿಲ್ ಬಿ 22 ಅಗೇನ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇಸ್ in which this sum was done. 15 + 7 will be 22. Let us do. ನಾವಿಲ್ಲಿ ನೋಡ್ಬೋದು ಸ್ಟ್ಯಾಂಪ್ಸ್ ಹೇಗಿರುತ್ತೆ ಅಂತ. ಇಲ್ಲಿ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ನಂದಿನಿ ಆ್ಯಂಡ್ ಚಿರಾಗ್ ಹ್ಯಾವ್ 22 ಸ್ಟ್ಯಾಂಪ್ಸ್. ನಾನಿಮಾಸ್ ಬ್ರದರ್ ಗಿವ್ಸ್ ದೆಮ್ ಹಿಸ್ ಕಲೆಕ್ಷನ್ ಆಫ್ 30 ಸ್ಟ್ಯಾಂಪ್ಸ್. ಸೊ ನಾನಿಮಾ ಅವ್ರ ಬ್ರದರ್ ಮತ್ತು ಮಕ್ಕಳಿಗೆ 30 ಸ್ಟ್ಯಾಂಪ್ಸನ್ನು ಕೊಟ್ಟಿದ್ದಾರೆ. ಹೌ ಮೆನಿ ಸ್ಟ್ಯಾಂಪ್ಸ್ ಡು ದೇ ಹ್ಯಾವ್ ನಾವು? ಅವ್ರ ಹತ್ರ ಈಗ ಎಷ್ಟು ಸ್ಟ್ಯಾಂಪ್ಸ್ಗಳಿವೆ? ಇದು ಗಿನ್ಲಡಿ ಯೂಸ್ ಮಾಡಿ ನಾವು ಮಾಡ್ಬೋದು. ಸೊ ಫಸ್ಟ್ ದೇ ಹ್ಯಾಡ್ 22. Let us see this is 10, 20 and 2. They had 22 stamps. ನಾನಿಮಾ ಅವ್ರ ಬ್ರದರ್ ಅವರಿಗೆ 30 ಸ್ಟ್ಯಾಂಪ್ಸನ್ನು ಕೊಟ್ಟಿದ್ದಾರೆ. 30 ಆ್ಯಡ್ ಮಾಡೋಕ್ಕೆ ನಾವು 10 + 10 + 10 ಮಾಡ್ಬೋದು. ಸೊ 10 ಜಂಪ್ ಮಾಡ್ಬೋದು ಗಿನ್ನಡಿಯಲ್ಲಿ ನಾವು. ಸೊ ಇಯರ್ ಇಟ್ ವಿಲ್ ಬಿ 10, ಇದು 10, ಈ 10 ಮತ್ತು ಇದು 10, 22, 32, 42, 52. ಸೊ ಎವ್ರಿ ಟೈಮ್ ನಾವು 10 ಆ್ಯಡ್ ಮಾಡ್ತಿದ್ದೀವಿ. ಅವ್ರ ಹತ್ರ ಈಗಿರೋದು ಟೋಟಲ್ ಸ್ಟ್ಯಾಂಪ್ಸ್ 52. 22 + 30 will make 52. They now have 52 stamps. Nandini and Chirag count and find that they have 37 stamps with faces of famous persons and the remaining with pictures of monuments. ಅವರ ಈಗ ಆ
ಸ್ಟ್ಯಾಂಪ್ಸ್ಗಳನ್ನು ಗಮನಿಸ್ತಾರೆ. ಈ 52 ಸ್ಟ್ಯಾಂಪ್ಸಲ್ಲಿ 37 ಸ್ಟ್ಯಾಂಪ್ಸ್ ಮೇಲೆ ಫೇಮಸ್ ಪರ್ಸ್ನಾಲಿಟೀಸ್ ಅವರ ಫೇಸ್ ಇರುತ್ತೆ ಮತ್ತು ಉಳಿದ ಸ್ಟ್ಯಾಂಪ್ಸ್ ಮೇಲೆ ಮಾನ್ಯುಮೆಂಟ್ಸ್ ಅಂದರೆ ತಾಜ್ ಮಹಲ್ ಅಥವಾ ಗೋಲ್ ಗುಂಬಸ್ ಈ ಥರ ಮಾನ್ಯುಮೆಂಟ್ಸ್ ಪಿಕ್ಚರ್ಸ್ ಇವೆ ಅಂತ ಅವರು ಗಮನಿಸ್ತಾರೆ. ಈಗ ಮಾನ್ಯುಮೆಂಟ್ಸ್ ಪಿಕ್ಚರನ್ನು ಹೊಂದಿರುವ ಸ್ಟ್ಯಾಂಪ್ಸ್ಗಳ ಸಂಖ್ಯೆ ಎಷ್ಟು? ಅವ್ರ ಬಳಿ ಇರುವ ಟೋಟಲ್ ಸ್ಟ್ಯಾಂಪ್ಸ್ 52 ಇವೆ. ಸೊ 10, 20, 30, 40, 50 ಆ್ಯಂಡ್ 2. ಇಲ್ಲಿ 52 ಮಾರ್ಕ್ ಮಾಡಬೇಕು ಫಸ್ಟಿಗೆ. ಮತ್ತು 37 ಸ್ಟ್ಯಾಂಪ್ಸ್ ಮೇಲೆ ಫೇಮಸ್ ಪರ್ಸ್ನಾಲಿಟೀಸ್ ಪಿಕ್ಚರ್ ಇದೆ, ಅದು 37 ಮಾರ್ಕ್ ಮಾಡಬೇಕು. 10, 20, 30 ಆ್ಯಂಡ್ ದಿಸ್ ಇಸ್ 37. ಈಗ ಇದು ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಬೇಕು. ಈ ಡಿಫ್ರೆನ್ಸ್ ನಮಗೆ ಹೇಳುತ್ತೆ ಮಾನ್ಯುಮೆಂಟ್ಸ್ ಪಿಕ್ಚರ್ ಇರುವ ಸ್ಟ್ಯಾಂಪ್ಸ್ಗಳು ಎಷ್ಟು ಅಂತ. ಸೊ 52 ಇಂದ ನಾವು ಹಿಂದ್ಗಡೆ ಬರಬೇಕಾದ್ರೆ ಫಸ್ಟ್ ಇಲ್ಲಿ ಬಂದ್ವಿ, -2 ಮಾಡಿದ್ವಿ, ನಾವು 50 ಮೇಲೆ ಬಂದ್ವಿ, ಮತ್ತು -10, 40 ಮೇಲೆ ಬಂದ್ವಿ, ಮೈನಸ್ ಮತ್ತು 3 ಮಾಡಿದರೆ ನಾವು 37 ಮೇಲೆ ಬಂದೀವಿ. ಸೊ ಟೋಟಲಿ ವಿ ಹ್ಯಾವ್ ಸಬ್ಟ್ರಾಕ್ಟೆಡ್ 15. ಅಂದರೆ ಮಾನ್ಯುಮೆಂಟ್ಸ್ ಪಿಕ್ಚರ್ ಇರುವ ಸ್ಟ್ಯಾಂಪ್ಸ್ಗಳ ಸಂಖ್ಯೆ 15. ನಾವು ಮತ್ತಿದು ಬೇರೆ ಥರದಿಂದ ಹೇಗೆ ಮಾಡಬಹುದು? ಇದಕ್ಕೆ ಇಲ್ಲಿ ಕ್ಲೂನು ಕೊಡಲಾಗಿದೆ. 52 ಸ್ಟ್ಯಾಂಪ್ಸ್ -37 ಸ್ಟ್ಯಾಂಪ್ಸ್ ಅಂತ. 52 ಅನ್ನು ಮಾರ್ಕ್ ಮಾಡಬೇಕು. 10, 20, 30, 40, 50 ಆ್ಯಂಡ್ 2. 52 ಈಸ್ ಹಿಯರ್. ಈಗ -37 ಮಾಡಬೇಕು. ಅಂದರೆ ನಾವು ಹತ್ರ 3 ಜಂಪ್ ಮಾಡಿ ಮತ್ತು 7 ಜಂಪ್ಸ್ ಮಾಡ್ಬೋದು. ಸೊ ಇದು ನಾವು ಬಂದ್ವಿ 10 ಜಂಪ್ ಹಿಂದ್ಗಡೆ ಮಾಡಿದರೆ ನಾವು 42, 32, 22 ಬಂದ್ವಿ. ಸೊ -10, -10, -10, 30 ಮೈನಸ್ ಮಾಡೀವಿ. ಮತ್ತೀಗ 7 ಮೈನಸ್ ಮಾಡ್ಬೋದು. 1, 2, 3, 4, 5, 6 ಆ್ಯಂಡ್ 7. ಸೊ ಈಗ ಇಲ್ಲಿಂದ ಕೌಂಟ್ ಮಾಡಬೇಕು. ಇದು 10, 11, 12, 13, 14, 15. So this gives the number of stamps with the monument pictures. Next it is 37 stamps plus dash stamps is equal to 52 stamps. So 37 plus 15 stamps will make 52 stamps. Next ಇಲ್ಲಿ ಮಕ್ಕಳು ಹೇಳ್ತಿದ್ದಾರೆ, ನಾನಿಮಾ we have 52 stamps now. Next time when we come we will have 75 stamps. ಈಗ ನಮ್ಮ ಹತ್ರ 52 ಸ್ಟ್ಯಾಂಪ್ಸ್ಗಳಿವೆ. ನಾವು ಮುಂದಿನ ಸಲ ಬರುವಾಗ ನಮ್ಮಲ್ಲಿ 75 ಸ್ಟ್ಯಾಂಪ್ಸ್ಗಳಿರುತ್ತೆ. more stamps will they need? Figure it out using the number line. ಈಗ ಅವ್ರ ಹತ್ರ ಪ್ರೆಸೆಂಟ್ 52 ಸ್ಟ್ಯಾಂಪ್ಸ್ಗಳಿದ್ದರೆ ಮುಂದಿನ ಬಂದಾಗ ಅವರಲ್ಲಿ 75 ಸ್ಟ್ಯಾಂಪ್ಸ್ ಇರಬೇಕಾದ್ರೆ ಇನ್ನು ಅವರಿಗೆ ಎಷ್ಟು ಸ್ಟ್ಯಾಂಪ್ಸ್ಗಳು ಬೇಕು? ಈ ಗಿಂದಡಿಯನ್ನು ಯೂಸ್ ಮಾಡಿ ನಾವು ಇಲ್ಲಿ ಲೆಕ್ಕವನ್ನು ಮಾಡಬೇಕು. ನಾವಿಲ್ಲಿ 52 ಮಾರ್ಕ್ ಮಾಡಬೇಕು. 10, 20, 30, 40, 50 ಆ್ಯಂಡ್ 2. 52 ಈಸ್ ಹಿಯರ್. ದಿಸ್ ಇಸ್ 52. ಈಗ ನಮಗೆ ಇನ್ನು 75 ಸ್ಟ್ಯಾಂಪ್ಸ್ ಬೇಕಾದರೆ ನಾವು 10, 10 2 ಜೆಮ್ಸನ್ನು ತೊಗೊಳೋಣ. ಸೊ ದಿಸ್ ಈಸ್ 62 ಆ್ಯಂಡ್ 72. ಸೊ 10 2 ಜೆಮ್ಸ್, ಅದು ಮೇಲೆ 3, 1, 2, 3. ಸೊ ವಿ ಹ್ಯಾವ್ ರೀಚ್ಡ್ 75. ಅಂದರೆ +1 +1 +1. ಇನ್ನು ಎಷ್ಟು ಸ್ಟ್ಯಾಂಪ್ಸ್ ಬೇಕು? ಇನ್ನು 23 ಸ್ಟ್ಯಾಂಪ್ಸನ್ನು ನಾವು ಜೋಡಿಸ್ಬೇಕು. ಸೊ 52 ಪ್ಲಸ್ 23 ಇವೆರಡು ಸೇರಿ 75 ಸ್ಟ್ಯಾಂಪ್ಸ್ ಆಗುತ್ತೆ. ಲೆಟ್ ಅಸ್ ಡೂ ಸಾಲ್ವ್ ಯೂಸಿಂಗ್ ಎ ಗಿನ್ಲಡಿ. ಮಣಿ ಸರ ಬಳಸಿ ಬಿಡಿಸಿ. ಇಲ್ಲಿ 4 ಸಮ್ಸನ್ನು ಕೊಟ್ಟಿದ್ದಾರೆ, ಒಂದೇ ಗಿನ್ಲಡಿ ಇದೆ. ನಾವು ಫಸ್ಟ್ ಅದರ ಮೇಲೆ ಲೆಕ್ಕ ಮಾಡಿ ಮತ್ತು ರಬ್ ಮಾಡಿ ಮುಂದಿನ ಲೆಕ್ಕ ಮಾಡ್ಬೋದು. 34 + 6. ಸಿ 10, 20 ಆ್ಯಂಡ್ 30. 1, 2, 3, 4. ಸೊ ದಿಸ್ ಇಸ್ 34. 34ಗೆ ಇನ್ನು 6 ಸೇರಿಸಿದರೆ ಎಷ್ಟಾಗತ್ತೆ? 1, 2, 3, 4, 5, 6. ಇಟ್ ವಿಲ್ reach 40. 23 + 12. 10 and 20. 23 is here. 12 ಸೇರಿಸಬೇಕಾದ್ರೆ 10 ಸೇರಿಸಿ ಮತ್ತು 2 ಸೇರಿಸ್ಬೋದು. ಸೊ this is 33 and 2 more. 33, 34, 35. So the answer is 35. 33 minus 5. So first 33 ಮೇಲೆ ಹೋಗೋಣ. 10, 20, 30 and this is 3. This is 33 minus 5. 5 ಹೆಜ್ಜೆ ಹಿಂದ್ಗಡೆ. 1, 2, 3, 4, 5. 28. 42 minus 15. 42. 10, 20, 30, 40 and 2 is 42. -15 ಮಾಡಬೇಕಾದ್ರೆ -10 ಮಾಡಿ ಮತ್ತು 5 ಮಾಡ್ಬೋದು. ಸೊ
-10 42 ಮೇಲೆ ಇದ್ದಿದ್ದು ನಾವು 32 ಮೇಲೆ ಬರ್ತೀವಿ 10 ಜಂಪಿಗೆ. ಸೊ -10 ಆಯಿತು. ಮತ್ತು -5 1 2 3 4 ಆ್ಯಂಡ್ 5. We will be here. It is nothing but 27. Question number 2. A frog is jumping on the Ginladi. He is at 7. He wants to jump 10 beads at a time. Mark the beads that he will jump on and write the numbers. One frog ಈ ಗಿನ್ಲಡಿ ಮೇಲೆ 7 ಮೇಲಿದೆ. ಓಕೆ, 10 ಬೀಡ್ಸನ್ನು ಜಂಪ್ ಮಾಡಬೇಕು. ಸೊ ಫ್ರಾಗ್ ಈ ಥರ ಜಂಪ್ಸ್ ತಗುತ್ತೆ 10 10 ಈಚ್ ಟೈಮ್. ಸೊ 7 + 10 ಈಸ್ 17. 17 + 10 is 27. 27 + 10 is 37. 37 + 10 is 47. 47 + 10 is 57. 57, 67 and 77. So 10 10 beads jump each time. Let us write the numbers: 17, 27, 37, 47, 57, 67 and 77. Question number 3. The frog again jumps forward by 10 each time. Mark all the places where the frog will land. ಈಗ ಈ ಫ್ರಾಗ್ 23rd ಬೀಡ್ ಮೇಲಿದೆ ಮತ್ತು 10 10 ಜಂಪ್ಸನ್ನು ತಗೋತಾ ಇದೆ. ಸೊ ಆಫ್ಟರ್ 23 ದ ನೆಕ್ಸ್ಟ್ 10th ಜಂಪ್ ವಿಲ್ ಬಿ 33, 43. Very difficult to mark in this small place. 43, 53, 63 and 73. So jump of 10 ಈಚ್ ಟೈಮ್ ಮಾಡಿದರೆ ನಾವು ನೆಕ್ಸ್ಟ್ ಜಂಪ್ ಇಲ್ಲಿ ಫ್ರಾಗಿನ್ 33 ಮೇಲೆ ಇರುತ್ತೆ. ನೆಕ್ಸ್ಟ್ 43, 53, 63 and 73. Question number 4. The grasshopper jumps backward by 10 each time. Mark all the beads that the grasshopper will jump on and write the numbers. Even grasshopper ಇದೆ, grasshopper 76 ಮೇಲಿದೆ. ಈಚ್ ಟೈಮ್ 10 ಬೀಡ್ಸ್ ಹಿಂದ್ಗಡೆ ಜಂಪ್ ಮಾಡ್ತಾನೆ. ಸೊ ಇಲ್ಲಿ 76 ಆಯಿತು, ಇದು 66, then 56, then 46, then 36. I hope I'm doing it correctly. 36. Okay, how much was this? This is 66, 56, 46, 36. The next jump will be 26, then it will be 16, and the next jump will be on 6. Some ants are carrying big leaves on to their homes. They will eat these leaves in the rainy season. Nanima can tell how many ants there are without looking under the leaves. Can you also tell how many ants there are under the leaves? So ಲೀವ್ಸ್ ಕೆಳಗೆ ಎಷ್ಟು ಆ್ಯಂಟ್ಸ್ಗಳಿವೆ ಅಂತ ನಾನಿಮಾ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ನಂಬರ್ ಮೇಲೆ ಒಂದು ಆ್ಯಂಟ್ ಇದೆ. ಇಲ್ಲಿ 4 ತನಕ ನಂಬರ್ಸ್ ವಿಸಿಬಲ್ ಇವೆ. ಇಲ್ಲಿ ಲೀಫ್ ಇದೆ ಮತ್ತು ಇಲ್ಲಿ ನೆಕ್ಸ್ಟ್ ನಂಬರ್ ವಿಸಿಬಲ್ ಇರೋದು 26 ಇದೆ. ಅಂದರೆ 26ಕ್ಕಿಂತ ಮುಂಚೆ ಇರೋ ನಂಬರ್ 25. 25 ಇಂದ ನಾವು 4 ಅನ್ನು ಮೈನಸ್ ಮಾಡಿದರೆ 21 ಆಗುತ್ತೆ. ಅಂದರೆ ಈ ಲೀಫ್ ಕೆಳಗೆ 21 ಆ್ಯಂಟ್ಸ್ಗಳಿವೆ. ಇಲ್ಲಿ 51 ಈ ಲೀಫ್ ಹೊರಗಿದೆ. 66 ನಮ್ಗೆ ಕಾಣ್ತಾ ಇದೆ, 65 ಇಲ್ಲ. ಅಂದರೆ 65 ಮೈನಸ್ 51 ಅಂದರೆ ಈ ಲೀಫ್ ಕೆಳಗೆ 24 ಆ್ಯಂಟ್ಸ್ಗಳಿವೆ. ಇಲ್ಲಿ ನಮ್ಗೆ ಕಾಣ್ತಾ ಇರುವ ನಂಬರ್ 72 ಇದೆ, ಇಲ್ಲಿ 84 ಕಾಣ್ತಾ ಇದೆ, ಇದ್ರ ಕೆಳಗೆ 83 ಇದೆ. ಸೊ 83 ಮೈನಸ್ 72 ವಿಚ್ ಇಸ್ ಈಕ್ವಲ್ ಟು 11. ಈ ಲೀಫ್ ಕೆಳಗೆ 11 ಆ್ಯಂಟ್ಸ್ಗಳಿವೆ. ಕ್ವೆಶ್ಚನ್ ನಂಬರ್ 5. Fill in the tables by jumping as instructed. ಇಲ್ಲಿ ಫಸ್ಟ್ ಟೇಬಲಲ್ಲಿ 5 ಜಂಪ್ಸ್ ತಗೋಬೇಕು. 5 ಜಿಗಿತ 34 in the 5 jumps 39. next 5 jumps it is 44. the next 5 jumps will reach 49. 56 ಆದಮೇಲೆ 5 jumps 61. 66 ಆದಮೇಲೆ ನೆಕ್ಸ್ಟ್ 71. 87 in the 82. 5 jumps. next ಕೆಳಗೆ 5 jumps is 77. and the next will be 72. jumps of 6. okay, 28 plus 6 is 34. 34 plus 6 is 40, and 40 plus 6 is 46. 59 plus 6 it will be 65. 65 plus 6 is 71. 71 plus 6 is 77. 73 plus 6 is 67. next number will be 61.
ಆ್ಯಂಡ್ 65 ಯಾಕಂದರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಹೋಗ್ತಾ ಇದೆ. ಸೊ ಜಂಪ್ ಆಫ್ 9 ಮಾಡೋಕ್ಕೆ ನಾವು ಫಸ್ಟ್ 10ರ ಜಂಪ್ ಮಾಡೋಣ, ಮತ್ತು ಹಿಂದಕ್ಕೆ ಹೋಗೋಣ. ಓಕೆ, 29 + 10 will be 39 minus 1 is 38. ಸೊ 38 48 minus 1 47 47 57 it is 56. 12 ಆದಮೇಲೆ 10 ಜಂಪ್ 22 ಆಗುತ್ತೆ, ಮತ್ತು 1 ಲೆಸ್ ಮಾಡಿ 21 ಆದಮೇಲೆ 31ಕ್ಕಿಂತ 1 ಲೆಸ್, ಸೊ 30 ಇಟ್ ಈಸ್ 39. ಇಲ್ಲಿ ಲಾಸ್ಟ್ ಕಾಲಮಲ್ಲಿ 93 ಇದೆ, 10 ಹಿಂದಕ್ಕೆ ಹೋಗಿ 1 ಆ್ಯಡ್ ಮಾಡೋಣ. ಸೊ ಇಟ್ ವಿಲ್ ಬಿ ಡಿಫ್ರೆನ್ಸ್ ಆಫ್ 9. ಸೊ 93 it will be 83 + 1 is 84 plus minus 10 is 74ಗೆ 1 ಆ್ಯಡ್ ಮಾಡಿ 75 ಆಯಿತು. 75 + 10 is 65ಗೆ 1 ಆ್ಯಡ್ ಮಾಡಿ 66. ದ ಡಿಫ್ರೆನ್ಸ್ ಹಿಯರ್ ಬಿ ಆಫ್ 9. ಇಲ್ಲಿ ಒಂದು ನಂಬರ್ ಗ್ರಿಡ್ ಗೇಮ್ ಇದೆ. ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಈ ಗೇಮನ್ನು ಆಡಬಹುದು. ಓಕೆ, ನಂದಿನಿ ಆ್ಯಂಡ್ ಚಿರಾಗ ಪ್ಲೇಯಿಂಗ್ ದ ಗೇಮ್ ಇಯರ್. Nandini is at 23. She has got 11 on the dice as the number. She thinks of 2 ways of moving to 34. So, ಅವಳು 23 ಮೇಲೆ ಇದ್ದಳು, ಮತ್ತು ಡೈಸನ್ನು ಹಾಕಿದಾಗ ಪ್ರತಿಯೊಂದು ಡೈಸಲ್ಲಿ 1 ನಂಬರ್ ಬಂದಿತ್ತು, ಅದು 11 ಆಯಿತು. ಅವಳು 34ಗೆ ರೀಚ್ ಆಗೋಕ್ಕೆ 2 ಡಿಫ್ರೆಂಟ್ ವೇಸ್ ಹೇಳಬೇಕು. ಹಾಗೆ ಚಿರಾಗ್ ಈಸ್ ಅಟ್ 19. ಹಿ ಗೆಟ್ಸ್ 54 ಆನ್ ದ ಡೈಸ್. ಅವ್ನು 19 ಮೇಲೆ ಇದ್ದಾನೆ, ಮತ್ತು ಅವ್ನ ಡೈಸಲ್ಲಿ 54 ಬಂತು. ಅವನು ರೀಚ್ ಆಗೋಕ್ಕೆ ಡಿಫ್ರೆಂಟ್ ಮೆಥಡ್ಸನ್ನು ಅಲ್ಲಿ ಹೇಳಬೇಕು. ಸೊ ಲೆಟ್ಸ್ ಸಿ. ಅ ಜಂಪ್ ಫ್ರಮ್ 23 to 34 ಈಸ್ ಡ್ಯಾಶ್ ಸ್ಟೆಪ್ಸ್. ಇಲ್ಲಿ ನೋಡ್ಬೋದು 23 ಇದೆ, 23 ಮೇಲೆ ನಂಬರ್ ಗ್ರಿಡಲ್ಲಿ 33 ಇರುತ್ತೆ. ಸೊ ನಮಗೆ 11ರ ಜಂಪ್ ಬೇಕು. 10 + 1 ನಾವು ಮಾಡ್ಬೋದು. 10 ಮೇಲಿನ ಜಂಪ್ ಮತ್ತು ಒಂದು ರೈಟ್ ಸೈಡ್. ಸೊ 23 ಇಂದ 33 10 ಜಂಪ್ಸ್ ಆಯಿತು, ಮತ್ತು ಒಂದು ರೈಟ್ ಸೈಡಿಗೆ 34ಗೆ ರೀಚ್ ಆದವು. ಸೊ ಎ ಜಂಪ್ ಆಫ್ 23 to 34 ಈಸ್ ಡ್ಯಾಶ್ ಸ್ಟೆಪ್ಸ್. ಇಟ್ ಈಸ್ 11 ಸ್ಟೆಪ್ಸ್. ಇನ್ನೊಂದು ರೀತಿಯಲ್ಲಿ ಅದು ರೀಚ್ ಆಗಬೇಕಾದ್ರೆ ಫಸ್ಟ್ 1 ಸ್ಟೆಪ್ ತೊಗೊಂಡು ರೈಟಿಗೆ, ಮತ್ತು ನಾವು 10 ಸ್ಟೆಪ್ಸ್ ಮೇಲ್ಗಡೆ ತೊಗೋಬೋದು. ಸೊ 23 + 1 ವಿಲ್ ಬಿ 24, ಆ್ಯಂಡ್ ದೆನ್ 10 ಸ್ಟೆಪ್ಸ್ ಅಹೆಡ್ ಇಟ್ ವಿಲ್ ಬಿ 34. ಚಿರಾಗ್ ರೀಚ್ ಆಗೋಕ್ಕೆ ನಾವು ಈಗ ನಂಬರ್ ಗ್ರಿಡ್ ಯೂಸ್ ಮಾಡಿ ಹೇಳಬೇಕು. 19 29 39 49 59 ಆ್ಯಂಡ್ 69. ಅಂದರೆ 10ರ ಜಂಪ್ 29 ಆಗುತ್ತೆ, ಮತ್ತು 10 ಜಂಪ್ 39, ನೆಕ್ಸ್ಟ್ 49 59 69. ನಾವು ನೆಕ್ಸ್ಟ್ ನಮಗೆ ಇನ್ನು 4 ನಂಬರ್ಸ್ ಬೇಕು. ಸೊ 69 ಇದು 70 71 72 73. ಸೊ 1 2 3 4. ದ ಆನ್ಸರ್ ಈಸ್ 73. ದಿಸ್ ವೇ ಆಲ್ಸೋ ನಾವು ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ 19ಇಂದ ಇಲ್ಲಿ 20 21 22 23 1 2 3 4 ಜಂಪ್ಸ್ ಅದು. ಮತ್ತು ಈಗ ಮೇಲ್ಗಡೆ ಹೋಗಬೇಕು. 23 ಮೇಲೆ 33 43 53 63 73 10 20 30 40 50 jumps. Again we'll reach 73. So it can be done either ways. Question number 1. Use the number grid to answer the following. Show your thinking by drawing arrows in the grid. ಸೊ ಇಲ್ಲಿ ಗ್ರಿಡ್ ಹಿಂದ್ಗಡೆ ಕೊಟ್ಟಿದ್ದಾರೆ. ಆ ಗ್ರಿಡ್ಡಲ್ಲಿ ನಾವು ಆ್ಯರೋಸ್ ಹಾಕಿ ನಾವು ಹೇಗೆ ಈ ಒಂದು ಕ್ವೆಶನ್ನು ಸಾಲ್ವ್ ಮಾಡಿವ ಅಂತ ಬರೀಬೇಕು. ನಂದಿನಿ ಈಸ್ ಅಟ್ 45. ಶಿ ಗೆಟ್ಸ್ 34. ಶಿ ವಿಲ್ ಲ್ಯಾಂಡ್ ಆನ್ ಡ್ಯಾಶ್. ಚಿರಾಗ್ ಈಸ್ ಅಟ್ 75. ಹಿ ಗೆಟ್ಸ್ 56. ಹಿ ವಿಲ್ ಲ್ಯಾಂಡ್ ಆನ್ ಡ್ಯಾಶ್. ಲೆಟ್ us see in the next page here. So Nandini is present at 45. Okay, now she has to go 34 steps ahead. 34 ಹತ್ತಿರ ಜಂಪ್ಸ್ ತಗೊಳ್ಳೋಣ. ಸೊ 10 20 30 ಜಂಪ್ಸ್ ಆಯಿತು. ಮತ್ತು ಮೇಲೆ 4 1 1 2 3 and 4. ದ ಆನ್ಸರ್ ಈಸ್ 79. ನೆಕ್ಸ್ಟ್ ಚಿರಾಗ್ ಈಸ್ ಆನ್ 75. ಸೊ ಚಿರಾಗ್ 75 ಮೇಲೆ ಇದ್ದಾನೆ. ಅವನಿಗೆ ಮತ್ತು ಡೈಸಲ್ಲಿ 56 ನಂಬರ್ ಬಂತು. 56 ನಂಬರ್ ಬಂದರೆ ಅವನ ಮೇಲೆ ಹೋಗ್ಲಿಕ್ಕಾಗಲ್ಲ. ನಂಬರ್ಸ್ ಬರೀ 100 ತನಕ ಇದೆ. ಸೊ ಹಿ ಕ್ಯಾನ್ ಕಮ್ ಡೌನ್. ಸೊ ಇಫ್ ಇಟ್ ಈಸ್ 56 10 20 30 40 50 ಇಲ್ಲಾಯಿತು. ಮತ್ತು 6 ಮೇಲೆ ಎಷ್ಟಾಗತ್ತೆ ಅದು? 1 1 2 3 4 ಇದು 5 ಮತ್ತು 6. ಅವನು ಎಲ್ಲಿ ಬರ್ತಾನೆ? ಅವನು 19 ಮೇಲೆ ಬರ್ತಾನೆ. ನಂದಿನಿ ಈಸ್ ಆಟ್ 30. ಶಿ ಗೆಟ್ಸ್ 66. ಶಿ ವಿಲ್ ಲ್ಯಾಂಡ್ ಆನ್ ಡ್ಯಾಶ್. ಸೊ ನಂದಿನಿ ಎಲ್ಲಿದ್ದಾಳೆ? ಅವಳು 30 ಮೇಲಿದ್ದಾಳೆ. ಅವಳು 66 ಮೇಲೆ ಹೋಗಬೇಕು. ಇದು ಹೋಗ್ಬೋದು. ಸೊ 10 20 30 40 50 and 60 and 6 more. ಸೊ 1
2, 3, 4, 5 and 6 more. Nandini will come on 96. Chirag is at 89. Chirag 89 ಮೇಲೆ ಇದ್ದಾನೆ. ಅವನಿಗೆ ಮತ್ತೆ 63 ಬಂತು. ಅವನ ಮೇಲೆ ಹೋಗೋಕ್ಕಾಗಲ್ಲ, ಕೆಳಗೆ ಬರಬೇಕು. ಸೊ 10, 20, 30, 40, 50 ಆ್ಯಂಡ್ 60 ಮತ್ತು 3 ಮೋರ್. 1, 2, 3. ಅವನು ಎಲ್ಲಿ ಬರ್ತಾನೆ? ಅವನು 26 ಮೇಲೆ ಬರ್ತಾನೆ. ಮ್ಯಾಜಿಕ್ ಸಮ್ಸ್, ಮಾಯಾ ಮೊತ್ತಗಳು or ಮ್ಯಾಜಿಕ್ ಸ್ಕ್ವೇರ್ಸ್ ಅಂತಲೂ ಹೇಳ್ತೀವಿ. ನಂದಿನಿ ಆ್ಯಂಡ್ ಚಿರಾಗ್ ಫೈಂಡ್ ಸಮ್ ಪಝಲ್ಸ್ ದ್ಯಾಟ್ ನಾನಿಮಾ ಹ್ಯಾಡ್ ಸಾಲ್ವ್. ನಾನಿಮಾ ಕೆಲವೊಂದು ಪಝಲ್ಸನ್ನು ಸಾಲ್ವ್ ಮಾಡಿದ್ರು, ಅದನ್ನು ಚಿರಾಗ್ ಮತ್ತು ನಂದಿನಿ ನೋಡ್ತಾರೆ. ಇಲ್ಲಿ ಈ ಸ್ಕ್ವೇರಲ್ಲಿ 2, 8, 3, 4 ನಂಬರ್ಸ್ were already written. Nani has written 5, 1, 6, 9 and 7, and the numbers here 15, 10, 20, 17, 7 and 21 were also printed earlier. ಸೊ ನಾನಿ ಇದನ್ನು ಸಾಲ್ವ್ ಮಾಡಿದ್ದಾರೆ. ನಾನಿ ಹೇಗೆ ಸಾಲ್ವ್ ಮಾಡಿದ್ದಾರೆ? ನಾವಿಲ್ಲಿ ನೋಡ್ಬೋದು 8 + 2 is 10, 10 + 5 is 15. ಸೊ ನಾನಿಲ್ಲಿ 5 ತುಂಬಿದ್ರು. ನಾನಿ ಇದು ಸಾಲ್ವ್ ಮಾಡಿದ್ರು. ಇದು 7 ಆಗಬೇಕು. ಸೊ 4 ಮತ್ತು 2 ಆಲ್ರೆಡಿ ಇದು 6 ಆಯಿತು. ಇದು ಟೋಟಲ್ ದಿಸ್ ಸಮ್ ವಿಲ್ 1 will make it 7. ಸೊ ನೆಕ್ಸ್ಟ್ 3, 1 is 4, 3 + 1 is 4, 4 + 6 will be 10. The numbers then 5, 3 and 9 will make 17, 8, 6 and 7 will make 21. What do you notice? ನಾವು ಇಲ್ಲಿ ಏನು ನೋಟಿಸ್ ಮಾಡ್ತೀವಿ? ಇಲ್ಲಿ ನಾವು ನೋಡ್ಬೋದು ಟೋಟಲ್ ಇದು ಎಷ್ಟಾಯಿತು? 20 + 10, 30, 40 and 5. ಸೊ ದ ಟೋಟಲ್ ಇಯರ್ ಇದು 45 ಆಗಿತ್ತು. ಈ ಟೋಟಲ್ ನೋಡೋಣ. 7 + 7, 14, ಇದು 1, 15. ಸೊ ಇದು 5 ಆಯಿತು. ಸೊ 1 carry, 2, 3 and 4. The total here is also 4. So the sum is same on both sides. Next question. Fill the boxes below. In each puzzle, all numbers 1 and to 9 are there. The numbers in each row add up to the number in the box on the right. The numbers in each column add up to the number in the box below. So ನಾವು 1 ರಿಂದ 9 ತನಕ ಎಲ್ಲ ಅಂಕಿಗಳನ್ನು ಬಳಸಿ ಈ ಮ್ಯಾಜಿಕ್ ಸ್ಕ್ವೇರ್ಸನ್ನು ನಾವು ಫಿಲ್ ಮಾಡಬೇಕು. ಮತ್ತು ಪ್ರತಿಯೊಂದು ರೋ ಮತ್ತು ಕಾಲಮಲ್ಲಿ ಟೋಟಲ್ ಈಕ್ವಲ್ ಆಗಿರಬೇಕು. ಲೆಟ್ ಅಸ್ ಸಾಲ್ವ್ ದಿಸ್. ಈ ಒಂದು ಮ್ಯಾಜಿಕ್ ಸಮ್ಮನ್ನು ನಾವು ಸಾಲ್ವ್ ಮಾಡೋಣ. 5, 8, 1, 4 ಆರ್ ಗಿವನ್ ಆ್ಯಂಡ್ ದ ಟೋಟಲ್ ಇಲ್ಲಿ 16 ಇರಬೇಕು. ಇಲ್ಲಿ 22, ಇಲ್ಲಿ 7, 11, 16 ಮತ್ತು 18 ಆಗಿರಬೇಕು. ಇಲ್ಲಿ ನಮ್ಮಲ್ಲಿ 2 ನಂಬರ್ಸ್ಗಳಿವೆ. 8 + 4 is 12. 12ಗೆ 6 ಅನ್ನು ಕೂಡಿದಾಗ 18 ಆಗುತ್ತೆ. ಸೊ ದಿಸ್ ಸಾಲ್ವ್ ದಿಸ್. ಆ್ಯಂಡ್ ಇಲ್ಲಿ 4 + 1 is 5. 5ಗೆ ಇನ್ನು 2 ಆ್ಯಡ್ ಮಾಡಿದರೆ 7 ಆಯಿತು. 5 + 2 is 7. 7ಗೆ 9 ಆ್ಯಡ್ ಮಾಡಿದರೆ 16 ಆಯಿತು. ಇದು 16 ಇದೆ. ಇಲ್ಲಿ 6 + 9 is 15. 15ಗೆ 7 ಆ್ಯಡ್ ಮಾಡಿದರೆ 22 ಆಯಿತು. 7 + 1 is 8. 8ಗೆ 3 ಆ್ಯಡ್ ಮಾಡಿದರೆ 11 ಆಯಿತು. ನೆಕ್ಸ್ಟ್ ಕ್ವೆಶನ್. 3, 7, 5, 7, 4 are given and the total should be 7 here, 15 here, 23, 12, 15 and 18. So let's see. ಇದು 2 ನಂಬರ್ಸನ್ನು ಕೊಟ್ಟಿದ್ದಾರೆ. 7 + 4 is 11. 11ಗೆ ಎಷ್ಟು ಕೂಡಿಸಿದರೆ 18 ಆಗುತ್ತೆ. ಇದು 7. ಇಲ್ಲ, ಆನ್ಸರ್ 7 ಬಂತು. ಇಲ್ಲಿ ಡಿಜಿಟ್ ರಿಪೀಟ್ ಆಯಿತು. 7, 7 ಆಯಿತು. ಬೇರೆ ಡಿಜಿಟ್ ಬಂದಿಲ್ಲ ಅಂದರೆ ಇದು ಕ್ವೆಶನ್ ರಾಂಗ್ ಇದೆ. ಬೈ ಚಾನ್ಸ್ ನಾವಿಲ್ಲಿ 0, 0 ಹಾಕಿದ್ರೂ ಇದು ಟೋಟಲ್ ಕಾಲಮಲ್ಲಿ ಇದು 7 ಆಗುತ್ತೆ. ಮತ್ತು 5 + 10 ವಿಲ್ ಬಿ 15. ನಾವು 9 ಥರ ನಂಬರ್ಸ್ ಯೂಸ್ ಮಾಡ್ಬೋದು. ಸೊ ದಿಸ್ ಕ್ವೆಶನ್ ಈಸ್ ರಾಂಗ್. ಓಕೆ. ಈ ಮ್ಯಾಜಿಕ್ ಸ್ಕ್ವೇರಲ್ಲಿ 6 ಮತ್ತು 9 ಕೊಡೋದಾಗಿದೆ. 6 + 9 is 15. 15ಗೆ ಇನ್ನು ಎಷ್ಟು ಆ್ಯಡ್ ಮಾಡಿದರೆ 23 ಆಗುತ್ತೆ. ಇಟ್ ವಿಲ್ ಬಿ 8. 15 + 8 ವಿಲ್ ಬಿ 23. ಈಗ ನಮಗೆ ಇಲ್ಲಿ ಯಾವುದೇ ನಂಬರ್ಸ್ ಕೊಟ್ಟಿಲ್ಲ ಅಂದರೆ ನಾವು ಇದನ್ನು ಟ್ರಯಲ್ ಎರರ್ ಮೆಥಡಿಂದೇ ಮಾಡಬೇಕಾಗತ್ತೆ. ನಮ್ಮಲ್ಲಿ ಇಲ್ಲಿ 6 ಇದೆ. ಓಕೆ. 10 ಆಗಬೇಕಾದರೆ ಇನ್ನು ನಮ್ಗೆ 4 ಬೇಕು. ಸೊ ನಾವು ಇಲ್ಲಿ 4 ಹಾಕೋಕ್ಕಾಗಲ್ಲ, ಯಾಕಂದರೆ ಮತ್ತು ಇಲ್ಲಿ 0 ಹಾಕಬೇಕಾಗತ್ತೆ. ನಮ್ಮಲ್ಲಿ 0 ಡಿಜಿಟ್ ಇಲ್ಲಿ ಹಾಕಂಗಿಲ್ಲ. ಸೊ 1 ಮತ್ತು 3 ತೊಗೋಬೋದು. 1 ಇಲ್ಲಿ ತೊಗೊಂಡು ಇಲ್ಲಿ 3 ತೊಗೊಳ್ಳೋಣ. ಸೊ 1 ಮತ್ತು 3 ನಾವು ಇಲ್ಲಿ ತೊಗೊಂಡಿವಿ. ಇದು 10 ಆಯಿತು ಟೋಟಲ್. ಈಗ ಇಲ್ಲಿ 12 ಆಗಬೇಕಾದರೆ ಇಲ್ಲಿ 4 ತೊಗೊಂಡ್ರೆ ಇದು 7 ಆಯಿತು. 7 + ಹೌ ಮಚ್ ಈಸ್ 12? ಇಟ್ ಈಸ್ 5. ಈಗ 1, 3, 4, ಓಕೆ, 2 and 7 ಆರ್ ರಿಮೈನಿಂಗ್. ಈಗ 7 ಎಲ್ಲಿ ಹಾಕಬೇಕು ಮತ್ತು 2 ಎಲ್ಲಿ ಹಾಕಬೇಕು? 5 + 9 ಈಸ್ 14. 14ಗೆ ಇನ್ನು 2 ಕೂಡಿಸಿದರೆ 16 ಆಗುತ್ತೆ. ಇದು 7.
7 plus 4 is 11, 11 plus 8 is 19. So if we add the rows, ನಾವು ರೋಸ್ಗಳನ್ನು ಆ್ಯಡ್ ಮಾಡಿದರೆ ಸೈಡಿಗಿರುವ ನಂಬರ್ಸ್ ನಮ್ಗೆ ಬರಬೇಕು ಮತ್ತು ಕಾಲಮ್ಸನ್ನು ಆ್ಯಡ್ ಮಾಡಿದರೆ ಕೆಳಗಿರುವ ನಂಬರ್ಸ್ ನಮ್ಗೆ ಬರಬೇಕು. ನಾವು ಟೋಟಲ್ ಮಾಡಿದರೆ ಇವೇ ನಂಬರ್ಸ್ ಬರುತ್ತೆ ನಾವು ಕರೆಕ್ಟ್ ಮಾಡಿದರೆ. ನಾವು ಆ್ಯಡ್ ದ ನಂಬರ್ಸ್ ಇನ್ ದ ಬ್ಲೂ ಬಾಕ್ಸಸ್ ಆ್ಯಂಡ್ ದ ನಂಬರ್ಸ್ ಇನ್ ದ ರೆಡ್ ಬಾಕ್ಸಸ್ ಇನ್ ಈಚ್ ಆಫ್ ದ ಪಜಲ್ಸ್. ವಾಟ್ ಡು ಯು ಫೈಂಡ್? ಇಲ್ಲಿ ಬ್ಲೂ ಬಾಕ್ಸಸಲ್ಲಿ ಇರುವ ನಂಬರ್ಸನ್ನು ಆ್ಯಡ್ ಮಾಡೋಣ. 8 plus 6 is 14, 14 plus 1 is 15, 1 carry, so it is 45. ಈ ಕಡೆ ಟೋಟಲ್ ತೊಗೊಂಡ್ರೆ 6, 7, 8, 8 plus 7 is 15, 5, 1 carry, 2, 3, 4, again this is 45, so 3, 4, 5 ಆಯಿತು, 2, 3, 4 ಆಯಿತು ಇದು, 9 plus 6 is 15, 1 carry, so it is 45. ಸೊ ನಾವು ಬ್ಲೂ ಬಾಕ್ಸಸ್ ಮತ್ತು ರೆಡ್ ಬಾಕ್ಸಸ್ ಅಲ್ಲಿರುವ ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 45ನೇ ಬರ್ತಾ ಇದೆ ಪ್ರತಿಯೊಂದು ಮ್ಯಾಜಿಕ್ ಬಾಕ್ಸಲ್ಲಿ ಅಥವಾ ಮ್ಯಾಜಿಕ್ ಸ್ಕ್ವೇರಲ್ಲಿ. The sum of numbers in the blue and red boxes is 45 in all the magic sums. Next question. Nanima was doing something in the newspaper. Nandini and Chirag looked into what she was doing. So Nanima was doing something in the newspaper. She was solving something. Chirag ಮತ್ತು ನಂದಿನಿ ನೋಡ್ತಾರೆ ನಾನಿಮಾ ಏನು ಮಾಡ್ತಿದ್ದಾರೆ ಅಂತ. ನಂದಿನಿ ಕೇಳ್ತಿದ್ದಾಳೆ, ನಾನಿಮಾ ವಾಟ್ ಈಸ್ ಸೋ ಮ್ಯಾಜಿಕಲ್ ಅಬೌಟ್ ದಿಸ್ ಸ್ಕ್ವೇರ್? ಈ ಚೌಕದಲ್ಲಿ ಏನು ವಿಶೇಷತೆ ಇದೆ, ಏನು ಮ್ಯಾಜಿಕ್ ಇದೆ, ಏನು ಜಾದು ಇದೆ ಇಲ್ಲಿ? ಸೊ ಇಲ್ಲಿ ನಾವು ನೋಡ್ಬೋದು 1ರಿಂದ 9 ತನಕ ಅಂಕಿಗಳನ್ನು ಬಳಸಿದ್ದಾರೆ ಮತ್ತು ಯಾವುದೇ ಅಂಕಿ ಇಲ್ಲಿ ರಿಪೀಟ್ ಆಗಿಲ್ಲ. ಅಂದರೆ ಸೊ 2 plus 7 ನೋಡಿ 9 ಆಯಿತು, 9ಗೆ 6 ಆ್ಯಡ್ ಮಾಡಿದರೆ ಇದು 15 ಆಯಿತು. ಇದು ರೋ 9 plus 1 10, 10 and 5 is 15 ಅಗೇನ್. ಸೊ 8, 9, 10, 11, 11ಗೆ 4 ಆ್ಯಡ್ ಮಾಡಿದರೆ ಇದನ್ನು 15 ಆಯಿತು. ಈಗ ಕಾಲಮ್ಸನ್ನು ಆ್ಯಡ್ ಮಾಡಿದಾಗ 6 plus 1 is 7, 7 plus 8 is 15, ಇದು 10 ಮತ್ತು 5 is 15, 9 plus 2 is 11, 11 plus 4 is 15. ಈಗ ಡೈಗ್ನಲ್ಸನ್ನು ಆ್ಯಡ್ ಮಾಡೋಣ ಇಲ್ಲಿರುವ ನಂಬರ್ಸ್. 4ಗೆ 5 ಆ್ಯಡ್ ಮಾಡಿದರೆ 9 ಆಯಿತು, 9 plus 6 is again 15. ಇಲ್ಲಿ 8 plus 2 is 10, 10 plus 5 is 15. ಅಂದರೆ ಡೈಗ್ನಲ್ಲಿ ನಾವು ನಂಬರ್ಸ್ ಆ್ಯಡ್ ಮಾಡಿದರೆ ಇದು 15 ಬರ್ತಾ ಇದೆ. ಸೊ ಎವ್ರಿ ರೋ ಆ್ಯಂಡ್ ಎವ್ರಿ ಕಾಲಮ್ ನಂಬರ್ಸ್ ಸಮ್ ಅಪ್ ಟು 15. ಫಿಲ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದ ಮ್ಯಾಜಿಕ್ ಸ್ಕ್ವೇರ್. ಇಲ್ಲಿ ಈ ಮ್ಯಾಜಿಕ್ ಸ್ಕ್ವೇರಲ್ಲಿ 3 ನಂಬರ್ಸನ್ನು ನಮಗೆ ಕೊಟ್ಟಿದ್ದಾರೆ. ಉಳಿದಿದ್ದ ನಂಬರ್ಸನ್ನು ನಾವು ಫಿಲ್ ಮಾಡಬೇಕು. ಇದು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಇದು ಗೊತ್ತಿರಬೇಕು, ಸೆಂಟರ್ ಸೆಲ್ಲಲ್ಲಿ ಯಾವಾಗಲೂ 5 ಇರುತ್ತೆ. ಸೊ 5 ಇಲ್ಲಿ ಹಾಕೋಣ. ಟೋಟಲ್ ಈಗ 15 ಆಗಬೇಕಾದರೆ ಪ್ರತಿಯೊಂದು ರೋಸ್ ಮತ್ತು ಕಾಲಮ್ಸಲ್ಲಿ ಟೋಟಲ್ 15 ಆಗಬೇಕು. ಸೊ 5 plus 3 is 8, 8ಗೆ 7 ಕೂಡಿಸಿದ್ರೆ ಇದು ಏನಾಗುತ್ತೆ 15 ಆಯಿತು. 6 plus 7 is 13, 13ಗೆ 2 ಕೂಡಿಸಿದರೆ 15 ಆಯಿತು. 9 plus 5 is 14, 14 plus 1 is 15. 6 plus 1 is 7, 7 plus 8 is 15. 8, 9, 10, 11, 11ಗೆ ಮತ್ತು 4ಅನ್ನು ಆ್ಯಡ್ ಮಾಡಿದರೆ 15 ಆಯಿತು. ಸೊ ದ ಡಿಜಿಟ್ಸ್ ಆರ್ ನಾಟ್ ರಿಪೀಟೆಡ್ ಆ್ಯಂಡ್ ದ sum of each row and column and also the sum of the diagonals is 15. So this is the correct answer for the given magic square. ಇದು ತಿಳಿದಿದೆ ಅಂತ ಅನ್ಕೋತೀನಿ. Okay, that's all for this video. Please do subscribe to my channel, give a like to my videos and share my videos, and also please leave some comments. Thanks a lot for watching my video.